ಅಕ್ರಮ ಮದ್ಯ ಮಾರಾಟ ಡಾಬಾ ಬಂದ್ ಮಾಡಲು ಸಿದ್ನೇಕೊಪ್ಪದ ಮಹಿಳೆಯರಿಂದ ತಹಶೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕೊಪ್ಪಳದ ಕೂಕನೂರು ತಾಲೂಕಿನ ಸಿದ್ನೇಕೊಪ್ಪ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟದ ಜೊತೆಗೆ ಡಾಬಾ ಸಹ ಬಂದ್ ಮಾಡಲು ಸಿದ್ನೇಕೊಪ್ಪ ಗ್ರಾಮದ ಮಹಿಳೆಯರು ಪ್ರತಿಭಟನೆ ಮಾಡುವ ಮೂಲಕ ಸಿದ್ನೇಕೊಪ್ಪ ಗ್ರಾಮದ ಎಲ್ಲಾ ಮಹಿಳೆಯರು ರೊಚ್ಚಿಗೆದ್ದು ಒತ್ತಾಯಿಸಿ ಕೂಕನೂರು ತಹಶೀಲ್ದಾರ್ ಕಚೇರಿಗೆ ತೆರಳಿ ಕೂಕನೂರು ಗ್ರೇಡ್ 2 ತಹಶೀಲ್ದಾರರಾದ ಮುರಳೀಧರ್ ಕುಲಕರ್ಣಿಯವರ ಮೂಲಕ ಅಬಕಾರಿ ಇಲಾಖೆ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರಿಗೆ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಕೂಕನೂರು ಗ್ರೇಡ್ 2 ತಹಶೀಲ್ದಾರರಾದ ಮುರಳೀಧರ್ ಕುಲಕರ್ಣಿಯವರು ಮನವಿ ಸ್ವೀಕರಿಸಿ ನಿಮ್ಮ ಮನವಿಯನ್ನ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಅಬಕಾರಿ ಇಲಾಖೆ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರಿಗೆ ಕಳಿಸಿಕೊಡುವುದಾಗಿ ಭರವಸೆ ನೀಡಿದರು. ಈ ವೇಳೆಯಲ್ಲಿ ಸಿದ್ನೇಕೊಪ್ಪ ಗ್ರಾಮದ ಮಹಿಳೆಯರು ಆಕ್ರೋಶಗೊಂಡು ಮನವಿ ಭರವಸೆಯಾಗಿ ಉಳಿದುಕೊಳ್ಳಬಾರದು, ಶೀಘ್ರದಲ್ಲೇ ನಮ್ಮ ಗ್ರಾಮದಲ್ಲಿ ನಡೀತಾ ಇರುವ ಅಕ್ರಮ ಮದ್ಯ ಮಾರಾಟದ ಜೊತೆಗೆ ಡಾಬಾ ಸಹ ಸಂಪೂರ್ಣವಾಗಿ ಬಂದ್ ಮಾಡಬೇಕು ಎಂದು ಆಗ್ರಹಿಸಿದರು. ಅಕ್ರಮ ಮದ್ಯಪಾನದಿಂದಾಗಿ 10 ರಿಂದ 15 ಜನ ಯುವಕರು ಈಗಾಗಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇತ್ತೀಚೆಗಂದು ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೀತಾ ಇದೆ. ಹೌದು, ಎರೆಹಂಚಿನಾಳ, ಬಿನ್ನಾಳ, ಚಿಕ್ಕೇನಕೊಪ್ಪದಲ್ಲಿ ಅಕ್ರಮ ಮದ್ಯ ಮಾರಾಟ ಬಂದಾದ ಹಿನ್ನೆಲೆಯಲ್ಲಿ 3 ಗ್ರಾಮದ ಜನರು ಮದ್ಯಪಾನ ಕುಡಿಯಲು ಸಿದ್ನೇಕೊಪ್ಪಕ್ಕೆ ಬರೋದ್ರಿಂದ ಈ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟದ ಜೊತೆಗೆ ಡಾಬಾದಲ್ಲಿ ಸಹ ಮದ್ಯ ಮಾರಾಟ ಜೋರಾಗಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿದ್ನೇಕೊಪ್ಪ ಗ್ರಾಮದ ಮಹಿಳೆಯರಿಗೆ ನೆಮ್ಮದಿ ಇಲ್ಲದಂತಾಗಿದೆ. ಕೂಡಲೇ ಅಕ್ರಮ ಮದ್ಯ ಮಾರಾಟವನ್ನು ಸಂಪೂರ್ಣ ನಿಷೇಧಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಅವರು ಮಾತನಾಡಿದರು. ಮಹಿಳೆಯರ ಗಂಡಂದಿರಂತೂ ಮದ್ಯ ಕುಡಿದ ಅಮಲಿನಲ್ಲಿ ಮತ್ತಷ್ಟು ಮದ್ಯಪಾನ ಕುಡಿಯೋದಕ್ಕೆ ಅರೆನಿಶೆಯಲ್ಲಿ ಹೆಂಡತಿಯರ ಜೊತೆಗೆ ಜಗಳ ಮಾಡಿಕೊಂಡು ಹೆಂಡತಿಯ ಕೊರಳಲ್ಲಿರುವ ತಾಳಿಯನ್ನ ಮಾರಿ ಗಂಡಂದಿರು ಮದ್ಯಪಾನ ಕುಡಿಯುವ ಘಟನೆಗಳು ಎಗ್ಗಿಲ್ಲದೆ ಗ್ರಾಮದಲ್ಲಿ ನಡೀತಾ ಇದೆ. ಹೆಂಡತಿಯರ ಕೊರಳಲ್ಲಿ ತಾಳಿ ಇಲ್ಲದೆ ಕಾರಣ ಹೆಂಡತಿಯರು ಗ್ರಾಮದ ದೇವಸ್ಥಾನಕ್ಕೆ ತೆರಳಿ ದೇವರ ದರ್ಶನ ಪಡೆದು ಅರಿಶಿನ ಕೊಂಬು ಕಟ್ಟಿಕೊಂಡು ಜೀವನ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮದ ಮಹಿಳೆಯರು ಬೇಸತ್ತು ಅಕ್ರಮ ಮದ್ಯ ಮಾರಾಟದ ಜೊತೆಗೆ ಡಾಬಾ ಬಂದ್ ಮಾಡೋದಕ್ಕೆ ಮಹಿಳೆಯರು ಬೀದಿಗಿಳಿದು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಸುವರ್ಣ, ಸಿದ್ದಮ್ಮ, ಚೆನ್ನಮ್ಮ, ಅಂದಮ್ಮ, ಲಕ್ಷ್ಮಮ್ಮ, ದೇವಕ್ಕ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಲೋಕೇಶ್ ಬೆಣಕಲ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕೂಕನೂರು. ಮನೆ ಅಲ್ಲೇ ಮೊದಲು ಆಗೈತಿ, ಡಾಬಾ ಆಮೇಲೆ ಇಟ್ಟೇವಿ. ನಮ್ಮ ಮಾಲೆ 4 ವರ್ಷ ಆಯ್ತು ಮನೆ ಆಗಿ. ಬ್ಯಾಡ ಅಂದ್ರೂ ಕೇಳಿಲ್ರಿ. ಯಾಕೆ ನೀವು ಸರ ಏನಾಗಬೇಕು, ಬಂದ್ ಆಗ್ಲಿ, ಬಂದ್ ಸರ ಬರ್ರಿ. ಮಕ್ಕಳು ಹೊರಗಡೆ ಹೋಗ್ಬೇಕಾರೆ ಅಲ್ಲೇ ಟಾಯ್ಲೆಟ್ ಹೋಗ್ಬೇಕು. ಆ ಕುಡ್ಕುಡ್ ದಾರಿ ನಿಂದಿರ್ತಾವ ಮಕ್ಕಳು, ಎಲ್ಲಿ ಟಾಯ್ಲೆಟ್ ಹೋಗ್ಬೇಕು? ದಾರಿ ನಿಂತಿರ್ತಾವ, ಎತ್ತ ಬರ್ತಾರ ಬಿಡ್ತಾವ. 7 ಗಂಟೆಲಿಂದ ರಾತ್ರಿ 10 ಗಂಟೆ ಟಾಯ್ಲೆಟ್ಗೆ ಹೋಗಕ್ಕೆ ಹೆಂಗ್ ಆಗ್ತದೆ? ಇಲ್ಲ ಅವ್ರು ಬಿಡೋ ಮಟ್ಟ ತೆಮ್ಕೊಂಡು ಹೋಗಕ್ಕಾಗತ್ತೆ ಮಕ್ಕಳಿಗೆ. ಮಕ್ಕಳಿಗೆ ಕುಡ್ತಾರಿಂದ ಮಕ್ಕಳು ಎಲ್ಲಿ ಟಾಯ್ಲೆಟ್ ಹೋಗ್ಬೇಕಂದ್ರಿ, ಹರಿಯದ ಮಕ್ಳು ಅಡ್ಡಾಡ್ಬೇಕಂದ್ರಿ, ಯಾರು ಸೀದಾ ಇರ್ತಾರ, ಯಾರು ಕೊಟ್ಟಿರ್ತಾರ, ಯಾರಿಗೆ ಕೊಟ್ಟಿರ್ತೈತಿ. ಆ ಹೆಣ್ಮಕ್ಳಿಗೆ ಏನ್ ಕೇಂದ್ರ ಆದ್ರೆ ಯಾರು ಜವಾಬ್ದಾರಿ ಆಗ್ತಾರ? ಅಲ್ಲಿ ಬಂದ ರೋಡಿ ನಿಂತಿರ್ತಾರೆ, ಕುಡಿದು ಬೀಳ್ತಾರೆ. ನಾ ಆ ಕಡೆಲಿಂತ್ರ 9 ಗಂಟೆ 8 ಗಂಟೆ ಸುಮಾರ ಮನೆಗಿಲಿಂತ್ರ ಊರಾಗಿಂತ್ರ ಹೊಲಕ್ ಬರ್ತೀನಿ. ಇಲ್ಲ ಕ್ಯಾಲ್ಕಿ ಹೊಡೆದ್ರಿ, ಇಲ್ಲ ಹೋಗ್ಕೊಂತ ಹೋಗೋದಿಲ್ಲ. ಮತ್ತೆ ಟಾರ್ಚರ್ ಕೊಡ್ತಾರ್ರಿ. ಅರೈದು 14 ವರ್ಷದಾರ 15 ವರ್ಷದಾರ ಹೋಗಾಕ ಹೊರಗಡೆ ತೊಂದ್ರಿ. ಈಗೇನು ಬಂದ್ ಆಗ್ತದೆ, ಎಲ್ಲಾ ಕರೆ ಬಂದ್ ಆಗ್ಬೇಕು. ನಮ್ರ ಸುತ್ತ ಬೂದಿ ಆಗ್ಬೇಕು. ಹ್ಞೂನ್ರಿ. ನಮ್ಮ ಹೆಸರು ಸಿದ್ದಮ್ಮ. ಈಗೇನೈತೆ ಅಂದ್ರೆ ಸಿದ್ನೇಕೊಪ್ಪ ಗ್ರಾಮದಲ್ಲಿ ಈಗಾಗ್ತಿರೋ ಮದ್ಯ ಮಾರಾಟ ಹಾಗೂ ಅದ್ರ ಜೊತೆಯಲ್ಲಿ ಡಾಬಾ ಚಾಲುವಾಗೈತಿ. ಡಾಬಾದ ಜೊತೆಯಲ್ಲಿ ಏನಾಗುತ್ತೆ, ಮದ್ಯ ಸರಾಯಿನ ಮಾರಾಕತ್ತಾರೆ. ಆಮೇಲೆ ಸಿದ್ನೇಕೊಪ್ಪ ಗ್ರಾಮದ ಮಹಿಳೆಯರಿಗೆ ಈ ಕಿರುಕುಳ ಜಾಸ್ತಿ ಆಗೈತಿ, ಒತ್ತಡನೂ ಹೆಚ್ಚಾಗೈತಿ. ಆಮೇಲೆ ಏನಾಗ್ಯಾವ ಅಂತಂದ್ರ ಆ ಮಹಿಳೆಯರಿಗೆ ಈ ಕುಡಿಯೋದು ಮದ್ಯಪಾನ ಏನೈತಿ ಮುಖ್ಯ ಕ್ರಮ ಮಾಡ್ಬೇಕು, ಪೂರ್ಣ ಬಂದ್ ಮಾಡ್ಬೇಕು, ನಿಷೇಧ ಮಾಡ್ಬೇಕು. ಈಗ ಆಲ್ರೆಡಿ ಎರೆಂಚಾಳು, ಬಿನ್ನಾಳು, ಚಿಕ್ಕೇನಕೊಪ್ಪ ಎಲ್ಲ ಸುತ್ತಲಹಳ್ಳಿ ಬಂದಾದ ಕಾರಣ ಈಗ ಎಲ್ಲರೂ ಈಗ ಕುಡುಕು ಏನಾಗತ್ತ ಸಿದ್ನೇಕೊಪ್ಪ ಹೋಗಿ ಕುಡಿಯೋದು ಹೆಚ್ಚಾಗೈತಿ. ಅವ್ರ ಮಹಿಳೆಯರಿಗೆ ಕಿರಿಕಿರಿ ಆಗೈತಿ. ಆಮೇಲೆ ಅದೊಂದು ಗ್ರಾಮನ ಸರ್ಕಾರ ಏನೈತಿ
ನಾವು ಏನತ್ತ ಆರ್ಬಿ ತಿಮ್ಮಾಪುರ ಆರ್ಬಿ ಏನು ಅಬಕಾರಿ ಸಚಿವರಿಗೆ ನಾವು ಮನವಿ ಮಾಡಿವಿ ಏನೋ ಕುಕ್ನೂರು ತಹಶೀಲ್ದಾರ್ ಮೂಲಕನ ಈ ಮನವಿ ಬರ್ದಿವಿ. ಆ ಮನವಿ ಪತ್ರ ಪ್ರಕಾರ ಅಬಕಾರಿ ಇಲಾಖೆ ಏನು ಜಿಲ್ಲಾಡಳಿತ ಬಂತು, ತಹಶೀಲ್ ಇಲಾಖೆ ಬಂತು, ಸೂಕ್ತ ಕ್ರಮ ಕೈಗೊಂಡು ಶೀಘ್ರದಲ್ಲಿ ಬಂದ್ ಮಾಡೋಂಥ ವ್ಯವಸ್ಥಾನ ನಮ್ಮ ತಹಶೀಲ್ದಾರ್ ಸಾಹೇಬ್ರ ಎಲ್ಲ ಅಧಿಕಾರಿಗಳು ಮಾಡ್ಬೇಕು. ಯಾಕಂತಂದ್ರ ಇನ್ನು ಮದ್ಯ ಮಾರಾಟ ಮಾಡೋರಿಗೆ ಒಟ್ಟು 1 ಲಕ್ಷ ರೂಪಾಯಿ ದಂಡ, ಆಮೇಲೆ ಅದ್ರ ಹಿಡಿದು ಕೊಟ್ಟವರಿಗೆ ಸತ್ಯವಾಗಿ ಅದಕ್ಕೆ 5,000 ರೂಪಾಯಿ ಬಹುಮಾನ. ಅದೇನೈತಿ ಅದನ್ನ ಮಾಡೋಂಥ ವ್ಯವಸ್ಥೆನ ಗ್ರಾಮಸ್ಥರನ್ನು ಅದನ್ನ ಹೇಳಿದಾರ. ಆ ಪ್ರಕಾರ ಅದನ್ನ ತಹಶೀಲ್ದಾರ್ ಆಯ್ತು ಯಾರಾಯ್ತು ಮುಕ್ತ ಒಟ್ಟು ಸರಾಯಿ ಮುಕ್ತ ಗ್ರಾಮವನ್ನಾಗಿ ಮಾಡಿ ಮಹಿಳೆಯರನ್ನ ಉಳಿಸ್ಬೇಕು. ಯಾಕಂದ್ರೆ ಈಗ ಅವ್ರು ಏನ್ ಮಾಡ್ತಾರೆ, ತಾಳಿ ಸತೆ ಮಾರಿ ಅವ್ರ ತಾಯಿ ಇಲ್ಲದಕ್ಕೆ ಅಷ್ಟು ಕೊಂಬಕ್ಕೆ ಕಟ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೆ ಬಂದ್ ಮಾಡ್ಬೇಕು. ನಮ್ಮ ತಹಶೀಲ್ದಾರ್ ಸಾಹೇಬ್ರು ಏನು ಗ್ರೇಡ್ 2 ತಹಶೀಲ್ದಾರ್ ಏನದಾರ ಅವ್ರು ನಮ್ದು ಈ ಮಾಧ್ಯಮ ಮೂಲಕ ಏನ್ ಹೇಳ್ತಾರ ನಮ್ಮ ಮನೆ ಸ್ವೀಕಾರ ಮಾಡ್ಕೊಂಡು ಹೇಳ್ಬೇಕು. ಸಮಸ್ಯೆ ಕುಡಿದು ಬಾಳ ಇದನ್ ಮಾಡ್ತಾರಿ. ಹೊಲ ಮನಿ ಹಾಕೋದು, ಹುಡ್ರದು ಎಜುಕೇಶನ್ ಮಾಡ್ಸೋದ್ ಹೆಂಗ್ರಿ, ಕುಡಿದು ಬಾಳ ಗಲಾಟೆ ಮಾಡ್ತಾರಿ. ಹೊಲ ಮನಿ ಅಂತ ಏನು ನೋಡೋದಿಲ್ರಿ, ಏನ್ರಿ ಎಲ್ಲಾ ಹಾಳ್ ಮಾಡ್ತಾರಿ. ಹುಡ್ರು ಓದ್ಸೋದು, ಮುಂದ್ ಎಜುಕೇಶನ್ ಮಾಡ್ಸೋದು ಬಾಳ ಸಮಸ್ಯೆ ಆಗೈತ್ರಿ. ಕುಡಿದು ಬಾಳ ಗಲಾಟೆ ಮಾಡ್ತಾರಿ. ತೆಗಿಬೇಕ್ರಿ ಅಷ್ಟ, ಒಟ್ಟಿಗೆ ಬಂದ್ ಆಗ್ಬೇಕ್ರಿ ಕಡ್ಡಾಯವಾಗಿ. ಊರ ಬಾಳ ಮಾರಾಕತ್ತಾರಿ 4-5 ಮಂದಿ, ಅದರ ಹೊಲ್ದಾಗ ಒಂದ್ ಹಾಕ್ಯಾರಿ, ಅದನ್ನ ತೆಗಿಲೇಬೇಕ್ರಿ. ಈಗ ಮನವಿ ಕೊಟ್ಟಿರಿ, ಮನವಿ ಕೊಟ್ಟಿರೇನ? ಹ್ಞೂನ್ರಿ ಕೊಟ್ಟಿರಿ. ಎಲ್ಲಿ ತಹಶೀಲ್ದಾರ್ ಕೊಟ್ರ? ಹ್ಞೂನ್ರಿ ತಹಶೀಲ್ದಾರ್ ಕೊಟ್ಟಿರಿ. ಈಗ ಅವ್ರ ಇನ್ನ ಏನೈತಿ ಬಂದ್ ಆಗ್ಬೇಕು ನಿಮ್ಮೂರ? ಹ್ಞೂನ್ರಿ ಬಂದ್ ಆಗ್ಬೇಕ್ರಿ. ತಮ್ಮ ಹೆಸರೇನ? ವಿಶಾಲಾಕ್ಷಿ. ಕುಡಿತಾರ್ರಿ, ನಮಗ ನೇಮಿಗಿಲ್ರಿ, ನಿದ್ದೆ ಇಲ್ರಿ, ನಮಗ ಊಟ ಬಂಗಾರ್ರಿ. ನಮ್ಗೆ ಇಷ್ಟ ಸಮಸ್ಯೆ ಆಗಿಬಿಟ್ಟೈತಿ ನೋಡ್ರಿ. ಅದು ಕುಡಿಯೋದ್ ಮಾತ್ರ ಬಂದ್ ಮಾಡ್ಸ್ಬೇಕು. ಮಾತ್ರ ಬಂದ್ ಮಾಡ್ಬೇಕು. ಕೊಂಬೆ ಹಾಕತ್ರಿ ಮತ್ ತಾಳೆ ಸತ್ಯ ಮಾಡ್ತಾರ ಅವ್ರು ಮಾರ್ಕೊಂಡ್ರಿ. ಹೌದ್ರಿ. ತಮ್ಮ ಹೆಸರು ಈಗೇನು ಬಂದ್ ಆಗ್ಬೇಕ? ಬಂದ್ ಆಗ್ಬೇಕು ನೋಡ್ರಿ. ಇಡೇ ಊರಾಗ ಅದ? ಎಡೆ ಊರಾಗ. ಹೌದ್ರಿ. ತಮ್ಮ ಹೆಸರು ಚೆನ್ನಾಗಿ. ನಮ್ಮ ಮನ್ಯಾಗ ಕುಡಿತಾರ್ರಿ, ಜಾಸ್ತಿ ಕುಡಿದು ಹೊಡ್ಯೋದು ಬಡಿಯೋದು ಎಲ್ಲಾ ಮಾಡ್ತಾರ್ರಿ. ರಾತ್ರಿ ಎಲ್ಲಾ ಕುಡಿದ್ ಬಂದು ಮಕ್ಕೊನಾಗ ನೆಮ್ಮದಿ ಇಲ್ರಿ. ನಮ್ಗ ಸಾಕಾಗಿ ಸಾಯ್ಲಿ ಅಂತಂದ್ ಕೈ ಬಿಟ್ಟು ಅದೀವಿ ನೋಡ್ರಿ. ನಾವ್ ಜೀವನ ಮಾಡಾಕತ್ತೀರಿ. ತಾಳಿನೂ ಮಾಡ್ಸ್ಯಾರ್ರಿ, ಅರ್ಸಿನ ಕಂಬು ಕಟ್ಕೊಂಡೇನ್ರಿ. ತಮ್ಮ ಹೆಸರು? ನಮ್ಮ ಹೆಸರು ಮಾದೇವ್ ಅಂತ. ಇವತ್ತು ಏನೈತಿ ಸರ ಬಂದ್ ಆಗ್ಬೇಕ್ರಿ. ಇಡೇ ಊರಾಗ ಐತಿ? ಇಡ ಊರಾಗ ಐತ್ರಿ, ಬಂದ್ ಆಗ್ಬೇಕ್ರಿ ಅದು.